ಅಂದು ರಮೇಶ್ ಜಾರಕಿಹೊಳಿ ಇಂದು ಎಂಬಿ ಪಾಟೀಲ್ ಕಾಂಗ್ರೆಸ್ನೊಳಗೆ ಮಿತ್ರನೂ ಡಿಕೆಶಿ ಶತ್ರುವು ಡಿಕೆಶಿ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಆಪತ್ ಬಾಂಧವ ವರ್ಸಸ್ ಆಪತ್ತು ತಂದವ ಇಮೇಜ್ ಈಗ ಬಿಲ್ಡ್ ಆಗ್ತಾ ಇದೆಯಾ ಡಿಕೆ ಶಿವಕುಮಾರ್ ಅವರ ಮೇಲೆ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕೆಂದ್ರೆ ಟ್ರಬಲ್ ಶೂಟರ್ ಆಪತ್ ಬಾಂಧವ ಕಾಂಗ್ರೆಸ್ಗೆ ಅಂತ ಕರೆಯಲಾಗ್ತಾ ಇತ್ತು ಡಿಕೆ ಶಿವಕುಮಾರ್ ಅವರನ್ನ. ಆದ್ರೆ ಈಗ ಆಪತ್ತು ತಂದವ ಅನ್ನುವ ಇಮೇಜ್ ಬಿಲ್ಡ್ ಆಗ್ತಾ ಇದೆಯಾ ಈ ಹೇಳಿಕೆಯಿಂದ ಅನ್ನುವ ಪ್ರಶ್ನೆ ಎದ್ದೇಳ್ತಾ ಇದೆ. ಡಿಕೆ ಶಿವಕುಮಾರ್ ನಾಯಕತ್ವದ ವೇಗಕ್ಕೆ ಸಿದ್ದು ಟೀಮ್ ಕೆಂಡ ಕಾರ್ತಾ ಇದೆಯಾ? ಅಂದು ರಮೇಶ್ ಜಾರಕಿಹೊಳಿ, ಇಂದು ಎಂಬಿ ಪಾಟೀಲ್ ವಾರ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತ ಬಳಗಕ್ಕೆ ಡಿಕೆಶಿ ವೇಗ ನೋಡಿ ಕಿರಿಕಿರಿ ಆಗ್ತಾ ಇದೆಯಾ? ರಾಜ್ಯ ಕಾಂಗ್ರೆಸ್ ನಾಯಕ ಟ್ರಬಲ್ ಶೂಟರ್ ಎಂಬ ಇಮೇಜ್ ಇತ್ತು, ತನ್ನ ಪರ ಒಳ್ಳೆ ಇಮೇಜ್ ಸೃಷ್ಟಿಸಿಕೊಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ದೋಸ್ತಿ ಸರ್ಕಾರದಲ್ಲಿ ಸಿದ್ದರಾಮಯ್ಯರನ್ನ ಮೀರುವಂತ ಪ್ರಯತ್ನ ಮಾಡ್ತಾ ಇದ್ದಾರಾ? ಸೊ ಹೀಗಾಗಿ ಅಂದು ಬೆಳಗಾವಿ PLD ಬ್ಯಾಂಕ್ಗಳ ವಿಚಾರದಲ್ಲೂ ಕೂಡ ಕಿರಿಕ್ಕಾಗಿತ್ತು. ದಿನೇ ದಿನೇ ಪ್ರಭಾವವನ್ನ ವಿಸ್ತರಿಸಿಕೊಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಇಂದು ಲಿಂಗಾಯತ ಧರ್ಮ ಹೋರಾಟ ವಿಚಾರದಲ್ಲೂ ಕಿರಿಕ್ ಮಾಡ್ಕೊಳ್ತಾ ಇದ್ದಾರೆ. ಪದೇ ಪದೇ ಕ್ಷಮೆ ಕೇಳಿದ್ದಕ್ಕೆ ಗರಂ ಆಗಿದ್ದಾರೆ ಎಂಬಿ ಪಾಟೀಲ್ ಅವರು. ದಿನೇ ದಿನೇ ಪ್ರಭಾವವನ್ನ ವಿಸ್ತರಿಸಿಕೊಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಬೆಂಗಳೂರು ಗ್ರಾಮಾಂತರದ ಜೊತೆ ಬಳ್ಳಾರಿ, ಶಿವಮೊಗ್ಗ ಉಸ್ತುವಾರಿ, ಹಾಗೆ ದಕ್ಷಿಣ ಕನ್ನಡ, ಮಂಡ್ಯ, ಕೋಲಾರದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಅಬ್ಬರಿಸ್ತಾ ಇದ್ದಾರೆ. ಇಲ್ಲಿ ಡಿಕೆ ಶಿವಕುಮಾರ್ ಸಾಮ್ರಾಜ್ಯ ವಿಸ್ತರಣೆಯನ್ನು ನೋಡಿ ಕೆಂಡವಾಯ್ತಾ ಸಿದ್ದರಾಮಯ್ಯ ಟೀಮ್. ಇದೇ ಕಾರಣಕ್ಕೆ ಅಖಾಡಕ್ಕಿಳಿದ್ರ ಎಂಬಿ ಪಾಟೀಲ್ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಎಲ್ಲವನ್ನೂ ಕೂಡ ಮೀರಿ ಹೆಜ್ಜೆ ಇಡ್ತಾರಾ ಡಿಕೆ ಶಿವಕುಮಾರ್? ಮುಂದೆ ಸಾಕ್ತಾರಾ? ಇವೆಲ್ಲವನ್ನೂ ಕೂಡ ಮೆಟ್ಟಿ ನಿಲ್ತಾರಾ ಅನ್ನೋದಕ್ಕೆ ಉತ್ತರ ಸಿಗ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ನೋಡ್ತಾ ಇದೀವಿ. ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರಲ್ಲೇ ಈಗ ಧರ್ಮದ ವಿಚಾರ ಅನ್ನೋದು ಕಚ್ಚಾಟಕ್ಕೆ ಕಾರಣವಾಗಿದೆ ಅಂತ. ಯಾಕೆಂದ್ರೆ 3 ಬಾರಿ ಈಗ ಆಲ್ರೆಡಿ ಲಿಂಗಾಯತ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಕಾಂಗ್ರೆಸ್ನ ಹಿರಿಯ ನಾಯಕ ಡಿಕೆ ಶಿವಕುಮಾರ್ ಅವರು ಕ್ಷಮೆಯನ್ನ ಕೋರಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಔಟ್ಪುಟ್ ಚೀಫ್ ಆಗಿರುವಂತಹ ಮಧು ಎಂ ಉತ್ತವಳ್ಳಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಧು, ಇಲ್ಲಿ ಡಿಕೆ ಶಿವಕುಮಾರ್ ಸಾಮ್ರಾಜ್ಯವನ್ನ ವಿಸ್ತರಿಸಿಕೊಳ್ಳುವಂತಹ ಬರದಲ್ಲಿ ಎಲ್ಲೋ ಒಂದ್ ಕಡೆ ತಮ್ಮ ಪಕ್ಷದಲ್ಲೇ ವಿರೋಧಿ ಪಾಳ್ಯವನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ, ವಿರೋಧಿ ಪಾಳ್ಯವನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ಅನ್ಸುತ್ತೆ. ಆಪತ್ ಬಾಂಧವ ಆಗಿದ್ದಂಥವರು ಆಪತ್ತು ತಂದವರಾಗ್ತಾ ಇದ್ದಾರಾ ಅನ್ನುವ ಇಮೇಜ್ ಈಗ ಬಿಲ್ಡ್ ಆಗ್ತಾ ಇದೆ ಅನ್ಸುತ್ತೆ. ಖಂಡಿತ ಪೃಥ್ವಿ, ಇದೇನು ಕಳೆದ 2 ದಿನಗಳ ಅಥವಾ ನಂತರದ ಮುಂದಿನ 2 ದಿನಗಳ ಪ್ರಶ್ನೆ ಅಲ್ಲ. ಇದು ಸಹಜವಾಗಿ ಸಿದ್ದರಾಮಯ್ಯ ನಾಯಕತ್ವ, ಒಂದು ಪ್ರಬಲ ನಾಯಕತ್ವದಲ್ಲಿ ಅತ್ಯಂತ ಹಿರಿಯ ಸಚಿವರುಗಳು ಅವರ ಜೊತೆ ತಂಡವಾಗಿ ಕೆಲಸ ಮಾಡಿದಂಥ ವಾತಾವರಣದ ಹೊರತಾಗಿ ಡಿಕೆ ಶಿವಕುಮಾರ್ ಅನ್ನುವಂಥದ್ದು ಒಂದು ಪ್ರತ್ಯೇಕ ಫ್ಯಾಕ್ಟರ್ ಕಾಂಗ್ರೆಸ್ನೊಳಗೆ. ಅದನ್ನು ನಾವು ಕಳೆದ ಮೈತ್ರಿ ಸರ್ಕಾರದ ರಚನೆಯ ಸಂದರ್ಭದಲ್ಲಿ ಕಾಣಬಹುದು. ಮೈತ್ರಿ ಸರ್ಕಾರ ರಚನೆಗೆ ಖುದ್ದು ಸಿದ್ದರಾಮಯ್ಯ ಕೈಕಟ್ಟಿ JDS ನಾಯಕರ ಮುಂದೆ ನಿಂತರೂ ಕೂಡ ಅಲ್ಲಿ ಹೀರೋ ಆಗಿದ್ದು ಒಂದು ಅರ್ಥ ಡಿಕೆ ಶಿವಕುಮಾರ್. ಯಾಕಂದ್ರೆ ಅವರು ಎಲ್ಲರನ್ನ ರಕ್ಷಣೆ ಮಾಡಿಕೊಂಡು ಈಗಲ್ಟನ್ ರೆಸಾರ್ಟ್, ಅಲ್ಲಿಂದ ಮತ್ತೆ ಆಂಧ್ರದ ರೆಸಾರ್ಟ್, ಅಲ್ಲೆಲ್ಲ ಬೌನ್ಸರ್ ಗಳನ್ನ ಇಟ್ಕೊಂಡು ಇಡೀ ಒಂದು MLA ಗಳ ಟೀಮನ್ನ, ದೋಸ್ತಿ MLA ಗಳ ಟೀಮನ್ನ ಯಾವ ರೀತಿ ಕಾಪಾಡಿದ್ರು ಅದು ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರೊಜೆಕ್ಟ್ ಆಯ್ತು. ಮತ್ತೆ ಅದ್ರ ಜೊತೆಗೆ ಅದಕ್ಕೂ ಮುಂಚೆ ಅಹಮದ್ ಪಟೇಲ್ ಅವರ ರಾಜ್ಯಸಭಾ ಚುನಾವಣೆಯಿಂದ ಹಿಡಿದು ಅವರ IT ದಾಳಿ ಆಗೋವರೆಗೂ ಕೂಡ, ಅದರ ನಂತರದಲ್ಲೂ ಕೂಡ IT ಯ ಎಲ್ಲಾ ಪ್ರಹಾರಗಳಿಗೂ ಕೂಡ ಎದೆ ನಿಂತಹ ಒಂದು ಛಾತಿಯನ್ನ ಏನ್ ತೋರಿಸುದು ಡಿಕೆ ಶಿವಕುಮಾರ್, ಅದೆಲ್ಲ ಒಂದು ಕಡೆ ಡಿಕೆ ಶಿವಕುಮಾರ್ ನಾಯಕತ್ವದ ಸ್ಟೇಚರ್ ಅನ್ನ ಬೇರೆಯೇ ರೀತಿ ಆಲ್ಟರ್ನೇಟಿವ್ ಲೀಡರ್ಶಿಪ್ ರೀತಿ ಒಂದು ಬಿಂಬಿತ ಆಗಿದೆ. ಜೊತೆಗೆ ಇಲ್ಲಿ ನಾವು ಸಾಮಾನ್ಯವಾಗಿ ಗಮನಿಸ್ತಾ ಇರ್ತೇವೆ ಹ್ಯೂಮನ್ ಟೆಂಡೆನ್ಸಿ. ಈತ ನನ್ನ ಸಹೋದ್ಯೋಗಿ, ಸಂಪುಟ ಸಹೋದ್ಯೋಗಿ ಅನ್ನುವಂತ ಒಂದು ಈಕ್ವಲ್ ಸ್ಟೇಚರ್ ಇತ್ತು ಬೇರೆ ಬೇರೆ ಸಚಿವರುಗಳಿಗೆ. ಅದೆಲ್ಲವನ್ನ ಮೀರಿ ಒಂದು ಹಂತದಲ್ಲಿ ಈತ ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ಅಖಂಡ ಕರ್ನಾಟಕದ ಲೀಡರ್ಶಿಪ್ ಅನ್ನ ಕಬ್ಜಾ ಮಾಡ್ಕೊಳ್ಳಿಕ್ಕೆ ಹೊರಟಿರುವಂತಹ ರಾಜ್ಯ ಕಾಂಗ್ರೆಸ್ಸಿಗ ಅಥವಾ ರಾಜ್ಯ ಕಾಂಗ್ರೆಸ್ನ ಪ್ರಬಲ ನಾಯಕತ್ವಕ್ಕಾಗಿ ಟವೆಲ್ ಹಾಕಿರುವಂತಹ ಒಬ್ಬ ಚಾಣಾಕ್ಷ ಕಾಂಗ್ರೆಸ್ಸಿಗ ಅನ್ನುವಂತ ಮಾತು ಪಕ್ಷದೊಳಗೆ ಕೇಳಿ ಬರ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಗಳನ್ನು ನಾವು ಈಗಾಗಲೇ ತೋರಿಸ್ತಾ ಇದೀವಿ ನಮ್ಮ ಸ್ಕ್ರೀನ್ ಮೇಲೆ. ಹೇಗೆ ಬಳ್ಳಾರಿಯಿಂದ ಹಿಡಿದು ಬಳ್ಳಾರಿ ಬೈ ಎಲೆಕ್ಷನ್, ಅದಕ್ಕೂ ಮುಂಚೆ ಹಲವಾರು ಬೈ ಎಲೆಕ್ಷನ್ಗಳಲ್ಲಿ ಬೈ ಎಲೆಕ್ಷನ್ ಬಂಟ ಅನ್ನೋ ರೀತಿ ಡಿಕೆ ಶಿವಕುಮಾರ್ ಪಕ್ಷಕ್ಕಾಗಿ ಹಲವಾರು ಗೆಲುವುಗಳನ್ನು ತಂದುಕೊಟ್ಟಿದ್ದಾರೆ. ಅದೆಲ್ಲದರ ಹೊರತಾಗಿ ಕಳೆದ ಬಳ್ಳಾರಿ ಎಲೆಕ್ಷನ್ ಇಂದ ಈಚೆಗೆ
ಏನು ಬಳ್ಳಾರಿ, ತದನಂತರ ಶಿವಮೊಗ್ಗ ಇವಾಗ ಏನ್ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಿಂದ ಮಿಥುನ್ ರೈ ತಮ್ಮ ಆಪ್ತ, ದಕ್ಷಿಣ ಕನ್ನಡದಲ್ಲಿ ಏನು ಅಲ್ಲಿ ಒಂದು ತಮ್ಮ ಪ್ರಭಾವವನ್ನು ವಿಸ್ತರಿಸ್ತಾ ಇದ್ದಾರೆ. ಅಲ್ಲಿಂದ ಮಂಡ್ಯ ತಮ್ಮ ದೋಸ್ತಿಯ ಮಗನಿಗಾಗಿ ಮೊನ್ನೆ ರಾತ್ರಿ ಕೂಡ ಎಂತ ಬೆಂಕಿ ಅಂತ ಭಾಷಣವನ್ನ ಮಾಡಿದ್ದಾರೆ. ನನ್ನನ್ನ ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಇಲ್ಲಿ ರಾಜಕಾರಣವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹುಷಾರನ್ನುವಂತ ಎಚ್ಚರಿಕೆಯನ್ನೇನು ಅಲ್ಲಿನ ಲೋಕಲ್ ಲೀಡರ್ಸ್ ಗಳಿಗೆ ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಗೆಲ್ಲೋದು, ಅದಕ್ಕಾಗಿ ನೀವು ಕೆಲಸ ಮಾಡಲೇಬೇಕು ಅನ್ನುವಂತ ಒಂದು ಆದೇಶ ರೀತಿಯಲ್ಲಿ ಕಾಣುವಂತ, ಆ ಲಕ್ಷಣದಲ್ಲಿ ಕಾಣುವಂತ ಒಂದು ಮಾತುಗಳನ್ನ ಆಡಿದ್ದಾರೆ. ಅದು ಒಂದು ಕಡೆ ಇದೆ. ಅದರ ನಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ಸಹಜವಾಗಿ ಅವರ ಬ್ರದರ್ ಇದ್ದಾರೆ, ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅದೆಲ್ಲದರ ಹೊರತಾಗಿ ಕೋಲಾರಕ್ಕೆ ಏನು ಹೆಜ್ಜೆ ಇಟ್ಟರು, ಮೊನ್ನೆ ಮುನಿಯಪ್ಪ ಅವರ ವಿರುದ್ಧ ಇದ್ದಂತ ಏನು ಆಕ್ಷೇಪಗಳು, ಆಗ್ರಹಗಳಿಗೆ ನಿಂತು ಅದೆಲ್ಲದಕ್ಕೂ ಕೂಡ ತೇಪೆ ಹಚ್ಚುವಂತ ಪ್ರಯತ್ನವನ್ನ ಮಾಡಿ ತಾನೊಬ್ಬ ಸಂಧಾನಕಾರ, ತಾನೊಬ್ಬ ಸ್ಟೇಟ್ ಲೀಡರ್ಶಿಪ್ ಮತ್ತು ಎಲ್ಲೆಲ್ಲಿ ಯಾವ ನಾಯಕರುಗಳಿಗೆ ಆಸರಿಯಾಗಿ ನಿಲ್ಲಬಹುದು ಅಲ್ಲೆಲ್ಲ ಆಸರಿಯಾಗಿ ನಿಲ್ತಾ ಇದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಸ್ಥಳೀಯ ನಾಯಕತ್ವಗಳು, ಜಿಲ್ಲಾ ಘಟಕಗಳಲ್ಲಿ ಪ್ರಬಲವಾದಂತ ಮುಖಗಳೇನಿದ್ದಾವೆ, ಎಂ ಬಿ ಪಾಟೀಲ್ ಬೇರೆ ಅಲ್ಲ ಅಥವಾ ರಮೇಶ್ ಜಾರಕಿಹೊಳಿ ಬೇರೆ ಅಲ್ಲ, ಆಯಾ ಜಿಲ್ಲೆಗಳಲ್ಲಿ ತಮ್ಮ ಒಂದು ಪ್ರಾಬಲ್ಯವನ್ನ ಹಿಡಿದಿಟ್ಕೊಂಡಿದ್ದಂತ ನಾಯಕರು. ಆದ್ರೆ ಇವರು ಕನಕಪುರದಿಂದ ಅಲ್ಲ, ರಾಮನಗರದಿಂದ ಹೋಗಿ ಏನು ಎಲ್ಲೋ ಇರುವಂತಹ ವಿಜಯಪುರದಲ್ಲಿ, ಬಳ್ಳಾರಿಯಲ್ಲಿ, ದಕ್ಷಿಣ ಕನ್ನಡದಲ್ಲಿ, ಕೋಲಾರದಲ್ಲಿ ಈಗ ಅವರ ನೆಟ್ವರ್ಕ್ ಯಾವ ರೀತಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸಹಜವಾಗಿ ಎಲ್ಲಾ ನಾಯಕರಿಗೂ ಕೂಡ ನಾಳೆ ಎಂ ಬಿ ಪಾಟೀಲ್ ಸಿಎಂ ಆಗಕ್ಕೊಂದು ಆಫರ್ ಸಿಕ್ಕರೆ ಅವ್ರೇನ್ ಪಕ್ಕಕ್ಕೆ ಇಡಲ್ಲ, ಅವ್ರೇನ್ ಸನ್ಯಾಸಿ ಇಲ್ಲ. ಅದೇ ರೀತಿ ಡಿ ಕೆ ಶಿವಕುಮಾರ್ ಕೂಡ ಆಸೆ ಆಕಾಂಕ್ಷೆಗಳು, ಮಹತ್ವಾಕಾಂಕ್ಷೆಗಳು ಇಟ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂಗೆ ಅವ್ರಿಗೆ ವಯಸ್ಸಿದೆ, ಅನುಭವ ಇದೆ, ಹಲವಾರು ರಾಜಕೀಯ ಪಟ್ಟುಗಳನ್ನು ಮಾಡ್ಕೊಂಡ್ ಬಂದಿರುವಂತ ಎಲ್ಲ ಅನುಭವಗಳಿದೆ. ಇದೆಲ್ಲವನ್ನ ಗಮನಿಸಿದ್ರೆ ತನಗಿರುವಂತ ಒಂದು ವಿಪುಲವಾದ ಅವಕಾಶ ಏನಿದೆ, ಒಂದು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೊಳ್ಳಿಕ್ಕೆ ಎಕ್ಸ್ಪ್ಯಾನ್ಷನ್ಗೆ ಏನು ಹೊರಟಿದ್ದಾರೆ, ಆ ಎಕ್ಸ್ಪ್ಯಾನ್ಷನ್ ನ ಕಿರಿಕಿರಿಗಳು ಇವೆಲ್ಲ, ಆ ಸ್ಪಾರ್ಕ್ಸ್ ಇದೆಲ್ಲ ಕೂಡ ರಿಫ್ಲೆಕ್ಟ್ ಆಗ್ತಾ ಇರೋದು ರಾಜ್ಯ ಕಾಂಗ್ರೆಸ್ ಅಲ್ಲಿ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ಪರ್ಯಾಯ ನಾಯಕತ್ವವಾಗಿ ಅಥವಾ ಸಿದ್ದರಾಮಯ್ಯ ಅವರ ನಂತರದ ನಾಯಕನಾಗಿ ಏನು ಬಿಂಬಿಸ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಒಂದು ಕಡೆ ದೋಸ್ತಿಯ ಜೊತೆಗಿದ್ದು ಒಕ್ಕಲಿಗ ಕಮ್ಯುನಿಟಿಯೊಳಗೆ ಯಾವುದೇ ರೀತಿ ಆಕ್ಷೇಪ ನಾಳೆ ಬರಬಾರದು. ಖುದ್ದು ಏನು ಯಾವ ರೀತಿ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರ ಜೊತೆಯಾಗಿ ಸಾಥ್ ನಿಂತರು ಅನ್ನುವಂಥದ್ದು ಈಗಾಗಲೇ ಒಕ್ಕಲಿಗ ಕಮ್ಯುನಿಟಿ ಒಳಗೆ ಎಲ್ಲರಿಗೂ ಕೂಡ ಅದು ಏನು ಮೆಸೇಜ್ ಪಾಸ್ ಆಗಿದೆ, ಅಲ್ಲೂ ಕೂಡ ಪ್ರಬಲ ಆಗಿದ್ದಾರೆ. ಇನ್ನು ಲಿಂಗಾಯತ ಕಮ್ಯುನಿಟಿ ಅಂತ ಏನ್ ಬಂತು, ತಮ್ಮದೇ ಪಕ್ಷದ, ತಮ್ಮದೇ ನಾಯಕತ್ವದ, ತಮ್ಮದೇ ಏನು ಈಗ ಮಾಜಿ ಮುಖ್ಯಮಂತ್ರಿಗಾಗಿರುವಂತಹ ಸಿದ್ದರಾಮಯ್ಯ ಅವರ ಒಂದು ಡಿಸಿಷನ್ ಅಥವಾ ಆ ಒಂದು ಬೆಂಬಲವನ್ನು, ಪೂರಕ ವಾತಾವರಣ ಕಲ್ಪಿಸಿಕೊಟ್ಟಿದ್ದಂತ ರಾಜ್ಯ ಸರ್ಕಾರದ ನಿಲುವೇನಿತ್ತು ಅದಕ್ಕೆ ಕ್ಷಮೆ ಕೇಳುವ ಮೂಲಕ ಅದೇ ಪಕ್ಷದ ಏನು ಎರಡು ಪ್ರಮುಖ ಸಚಿವರೇನಿದ್ರು ಆ ಕಾಲದಲ್ಲಿ, ಮತ್ತೆ ಈಗಲೂ ಕೂಡ ಒಬ್ಬರಿದ್ದಾರೆ, ಒಬ್ರು ಮಾಜಿ ಆಗಿದ್ದಾರೆ, ಒಬ್ರು ಆ ಮಾಜಿ ಸಚಿವರಾಗಿದ್ದಂಥವ್ರು ಇವಾಗ ಲೋಕಸಭೆಯಲ್ಲಿ ಧಾರವಾಡದಲ್ಲಿ ನಿಂತಿದ್ದಾರೆ. ಅವರ ಒಂದು ಟೀಮು ಒಂದೇನಿತ್ತು ನಾರ್ತ್ ಕರ್ನಾಟಕದಲ್ಲಿ, ಅದಕ್ಕೂ ಕೂಡ ಎಲ್ಲ ಒಂದ್ ಕಡೆ ಹೊಡಿತಾ ಇದ್ದಾರೆ, ಅಥವಾ ಇಂಡೈರೆಕ್ಟ್ ಆಗಿ ಸ್ಪಾರ್ಕ್ ಅದು ಕ್ರಿಯೇಟ್ ಆಗಿದೆ. ಈ ಮೂಲಕ ಏನಾಗ್ತದೆ, ಪ್ಯಾನ್ ಕರ್ನಾಟಕ ಲೀಡರ್ಶಿಪ್ ಅನ್ನುವಂಥದ್ದು ಏನು ಅವ್ರು ಬಿಲ್ಡ್ ಮಾಡಕ್ ಹೊರಟಿದ್ದಾರೆ, ಆ ಒಂದು ಪ್ರಯತ್ನ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಏನಿತ್ತು, ಆ ಒಂದು ಸಮಾನ ಏನು ಅನುಭವ ಅಥವಾ ಸಮಾನವಾದಂತಹ ಪವರ್ಫುಲ್ ಅಂತ ಏನು ಅವ್ರನ್ನ ಬಿಲೀವ್ ದೆಮ್ಸೆಲ್ಸ್, ಅದು ಎಲ್ಲ ಒಂದ್ ಕಡೆ ಕಿರಿಕಿರಿ ಆಗ್ತಾ ಇದೆ. ಅದರ ಏನು ಪರಿಣಾಮ, ಅದರ ರಿಫ್ಲೆಕ್ಷನ್ ಇದು ಅಂತ ಕರಿಬಹುದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಧು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.